PUC ತಗೋರಿ, ಡಿಗ್ರಿ ತಗೋರಿ, ವಿಶ್ವವಿದ್ಯಾಲಯದಾಗ ತಗೋರಿ, ಎಲ್ಲದ್ರಾಗ ನಂಬರ್ 1 ಹೊಂಟ. ಅವಾಗ ಗೋಲ್ಡ್ ಮೆಡಲ್ ತಗೊಂಡು ವಿಶ್ವವಿದ್ಯಾಲಯಕ್ಕೂ ಅವನೇ ಟಾಪ್ ಬಂದ. ಒಂದು ಬಾಂಬೆ ಅಂತ ಸಿಟಿದಾಗ ಸಂದರ್ಶನ ಕರೆದ್ರು. ಇಷ್ಟು ಮಾರ್ಕ್ಸ್ ಇದ್ದವರು, ಇಂಥ ಪ್ರತಿಭೆ ಇದ್ದವರು, ಇಂತಿಂಥವ್ರು ಚಲೋ ಸಂದರ್ಶನಕ್ಕೆ ಬಂದು ಅಲ್ಲಿ ಸಂದರ್ಶನ ಮಾಡಿದ ಆ ಸಂದರ್ಶನದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು, ಅವ್ರು ಯಾರು ಟಾಪ್ ಬರ್ತಾರ ಅಂಥವರಿಗೆ ಪ್ರತಿ ತಿಂಗಳ ಪಗಾರ ಎಷ್ಟು? 1 ತಿಂಗಳಿಗೆ 1 ಲಕ್ಷ ರೂಪಾಯಿ. ಅವ್ರಿಗೆ ಕಾರ್ ಮತ್ತು ಕ್ವಾರ್ಟರ್ಸ್ ಇಷ್ಟೆಲ್ಲ ವ್ಯವಸ್ಥೆ ಅದಂತಿ. ಬಾಂಬೆದಾಗ ಒಂದು ಸಂದರ್ಶನ ಕರೆದರು. ಎಲ್ಲರೂ ಸಂದರ್ಶನಕ್ಕೆ ಬಂದರು, ಇಂಟರ್ವ್ಯೂಗೆ ಎಲ್ಲರೂ ಬಂದರು. ಅವ್ರಿಗೆ ಬಂದವರಿಗೆಲ್ಲ ಇರ್ಲಿಕ್ಕೆ 5 ಸ್ಟಾರ್ ಹೋಟೆಲ್ದಾಗ ಭಾಳ ಒಂದು ಸ್ವರ್ಗದ ರೀತಿಯಲ್ಲಿ ಇರ್ತದೆ. AC ರೂಮ್ ಇರ್ತದ, ಭಾಳ ಸ್ಟ್ಯಾಂಡರ್ಡ್ ಇರ್ತದೆ. ಅಂಥದ್ದಲ್ಲಿ ಉಳ್ಕೊಳಕ್ಕೆ ಕೊಟ್ಟರು. ಅವರೆಲ್ಲರೂ ಭಾಳಷ್ಟು ಜನ ಬಂದಿದ್ರು. ಅವರೆಲ್ಲ ಯಾರ್ಯಾರು ಚಲೋ ಟಾಪ್ದಾಗ ಬಂದಿರಲ್ಲ, ಕಾಲೇಜು ಇಡೀ ವಿಶ್ವವಿದ್ಯಾಲಯಕ್ಕೆ ಗೋಲ್ಡ್ ಮೆಡಲ್ ತಗೊಂಡಿದ್ರು. ಯಾಕೆ ಇಷ್ಟು ಚಲೋ ಪಗಾರದ ಮತ್ತು ನಂದು ನೌಕರಿ ಆಗ್ಬೇಕಂತ ಭಾಳ ಜನ ಬಂದಿದ್ರು. ಅವತ್ತು ರಾತ್ರಿಯಲ್ಲೆಲ್ಲ ಹೋಟೆಲ್ದಾಗ ವ್ಯವಸ್ಥೆ ಮಾಡಿದ್ರು. ಬೆಳಗಾಗಣಿಕೆ ಅವ್ರಿಗೆ ಒಂದು ಇದರಲ್ಲಿ ಇಂಟ್ರ್ಯೂಗೆ ಕರೆದ್ರು. ಅವರೆಲ್ಲರೂ ಇಂಟ್ರ್ಯೂ ಆಯಿತು, ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಅವರು ಒಬ್ಬ ಯಾರು ಇಂಟ್ರ್ಯೂ ಚಲೋ ಆಗಿತ್ತಲ್ಲ ಅವ ಏನು ಮಾಡ್ದ ಅಂತಂದ್ರು, ಕೊನೆಗೆ ಅವ ಇಂಟ್ರ್ಯೂ ಎಲ್ಲ ಮುಗಿಸ್ಕೊಂಡು ಅವ್ನ ರೂಮಿಗೆ ಹೋದ. ರೂಮಿಗೆ ಹೋದ ತಕ್ಷಣ ಅವನ್ನೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಅದು ಒಂದು ಗ್ಲಾಸಿನ ಶೋರೂಮ್, ಒಂದು ಅದು ಎಲ್ಲ ಡ್ರೆಸ್ ಎಲ್ಲ ಹಾಕೊಳ್ಳಿಕ್ಕೆ ಮತ್ತು ಮೇಕಪ್ ಮಾಡ್ಕೊಂಬ ಸಲಕ್ಕೆ ಒಂದು ಗ್ಲಾಸಿಂದೇ ಒಂದು ಅಲ್ಲಿ ಡ್ರಾಗಳೆಲ್ಲ ಇತ್ತು. ಆ ಡ್ರಾ ಕೊನೆಗೆ ಎಲ್ಲ ಮುಗಿಸಿ ಅವ ಡ್ರಾ ಓಪನ್ ಮಾಡ್ತಾನ. ಒಂದು ದುಡ್ಡಿದ್ದು ಬಂಡಲ್ ಇರ್ತದೆ. ಏನಿರ್ತದ? ರೊಕ್ಕದ ಬಂಡಲ್ ಇರ್ತದೆ. ಆ ಡ್ರಾ ತೆಗೆದು ನೋಡಿದ ತಕ್ಷಣ 500 ರೂಪಾಯಿ ನೋಡ್ದು 1 ಲಕ್ಷ ರೂಪಾಯಿದು ಬಂಡಲ್ ಇರ್ತದೆ. ಅದು ತೆಗಿತಾನ. ತೆಗೆದ ತಕ್ಷಣ ಮತ್ತೆ ಮುಸ್ತಾನ, ಮತ್ತೆ ವಿಚಾರ ಮಾಡ್ತಾನ. ಅವ ಬಾಗಿಲು ತನ ಬಂದು ಮತ್ತೆ ವಾಪಸ್ ತಿರುಗ್ತಾನೆ. ಇಂಥ ಇದ್ರಾಗ ಇಲ್ಲಿ ಎಲ್ಲೋ ದುಡ್ಡು ಕಾಣತ್ತವ, ಎಷ್ಟೋ ಜನ ಬರೋರು, ಎಷ್ಟೋ ಜನ ಹೋಗೋರು ಅಂತ ಡ್ರಾ ತೆಗೆದು ನೋಡ್ತಾನ. ಒಳಗೆ ದುಡ್ಡವ. ಮತ್ತೆ ವಿಚಾರ ಮಾಡ್ದ, ಇಲ್ಲ ಇದು ಯಾರ್ದದ, ನಾವು ಮುಟ್ಟಬಾರ್ದು ಅಂತ ತಿಳ್ಕೊಂಡು ಮತ್ತೆ ಮುಚ್ದ. ಮತ್ತೆ ಬಂದ, ಇಲ್ಲಿ ಎಷ್ಟೋ ಜನ ಬರೋರು, ಎಷ್ಟೋ ಜನ ಹೋಗೋರು, ಆ ಸಲಕ್ಕೆ ಇದೊಂದು ಇಟ್ಕೊಂಡ್ರೆ ಆಯ್ತು ಅಂತ ತಿಳ್ಕೊಂಡು ಅದು ಬಂಡಲ್ ಕಿಸ್ದಾಗ ಇಟ್ಕೊಂಡ. ಅವ ಮನೆಗೆ ಹೋದ. ಅಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಿನ ಬಾದ್ ಸೆಲೆಕ್ಷನ್ ಲಿಸ್ಟ್ ಹಚ್ತಾರಲ್ಲ, ಸೆಲೆಕ್ಷನ್ ಲಿಸ್ಟ್ದಾಗ ಅವ್ರಿಗೆ ಯಾರು ಎಲ್ಲಕ್ಕಿಂತ ಹೆಚ್ಚು ಅಂಕ ತಗೊಂಡ್ರು ಮತ್ತು ಇಂಟರ್ವ್ಯೂದಾಗ ಚಲೋ ಅವರು ಚಲೋ ಇಂಟರ್ವ್ಯೂ ಕೊಟ್ಟಿವರು, ಎಲ್ಲದರ ಟಾಪ್ ಇದ್ದರು. ಅವರಿಗೆ ಇನ್ನೇನು ಲಿಸ್ಟ್ ಹಚ್ಚಬೇಕು. ಅವಾಗ ಅವ್ರದೇ ಆದಂಥ ಒಂದು ಟೀಮಿನವ್ರು ಹೇಳ್ತಾರೆ, ಇಲ್ಲ ಅಲ್ಲಿ ನಾವು ದುಡ್ಡು ಇಟ್ಟಿದ್ದೆವು, ಅವ್ರು ದುಡ್ಡು ತಗೊಂಡು ಹೋಗ್ಯಾರ, ಅಲ್ಲಿ ನಾವು ಅವ್ರ ಪರೀಕ್ಷೆ ಮಾಡ್ಲಕ್ಕೆ ಅವ್ರ ಬಲ್ಲಿ ಪ್ರಾಮಾಣಿಕತೆ ಅದ ಇಲ್ಲ ಅಂತ ನೋಡ್ಲಕ್ಕೆ ಹೆಂಗೆ ಇಟ್ಟಿದ್ದೆವು, ದುಡ್ಡು ಒಯ್ದಾರ. ಆಗ ಅವರು ಅಲ್ಲಿ MD ಅವರು ಒಂದು ಲೆಟರ್ ಡಬ್ಬಲ್ ಬರೀತಾರೆ. ಏನಂತ ಅಂದ್ರೆ, ಇಡೀ ಕಾಲೇಜ್ದಾಗ ಟಾಪ್ ನೀವು, ಇಡೀ ವಿಶ್ವವಿದ್ಯಾಲಯ ಗೋಲ್ಡ್ ಮೆಡಲ್ ತಗೊಂಡವ್ರು ನೀವು, ಮತ್ತು ಇಂಟರ್ವ್ಯೂದಾಗ ಎಲ್ಲಕ್ಕಿಂತ ಹೆಚ್ಚು ಅಂಕ ತಗೊಂಡವ್ರು ನೀವು, ನಿಮಗ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಕ್ವಾರ್ಟರ್ಸ್, ಕಾರ್ ಇಷ್ಟೆಲ್ಲ ನಾವು ಕೊಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆದ್ರೆ ನೀವು ಗೋಲ್ಡ್ ಮೆಡಲ್ ತಗೊಂಡಿರಿ, ಎಲ್ಲದರ ಟಾಪ್ ಇದ್ದೀರಿ, ಆದ್ರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ. ಅದರ ಸಲಕ್ಕೆ ನಿಮಗ ನಾವು ರದ್ದು ಮಾಡಲಾಗಿದೆ ಅಂತ ತಿಳ್ಕೊಂಡು ಒಂದು ಟೆಲಿಗ್ರಾಮ್ ಕಳಿದ್ರು. ಅದು ಓದ್ತಾನ, ಅದು ಎಲ್ಲ ಓದಿ ಅವ್ರು ವಿಚಾರ ಮಾಡ್ತಾನ. ಯಾರೋ ಎಷ್ಟೋ ಜನ ಬರ್ತಾರಂತ ಕಿಸ್ದಾಗ ಇಟ್ಕೊಂಡ. ಒಂದು ಪ್ರಾಮಾಣಿಕತೆಯಿಂದ ನಡ್ಕೊಂಬಲ್ ಸಲಕ್ ನನಗಿಷ್ಟೆಲ್ಲ ನಂದೆಲ್ಲನೇ ಹಾನಿ ಆಯ್ತಲ್ಲ ಅಂತ ತಿಳ್ಕೊಂಡು ಕಣ್ಣೀರು ಹಾಕೋತಿರ್ತಾನೆ. ಅಂದ್ರೆ ಯಾರು ಪ್ರಾಮಾಣಿಕತೆಯಿಂದ ನಡೀತಾರ, ಯಾರು ಸತ್ಯ ಮಾರ್ಗದಾಗ ಇರ್ತಾರ, ಅವ್ರಿಗೆಲ್ಲ ರೀತಿಯಿಂದ ವಿಜಯ ಆಗ್ತದೆ. ಅದರ ಸಲಕ್ಕೆ ನಾವೇನ್ ಮಾಡಬೇಕು? ಸತ್ಯ ಮಾರ್ಗದಲ್ಲೇ ನಡಿಬೇಕು, ಪ್ರಾಮಾಣಿಕತೆಯಿಂದ ನಡಿಬೇಕು.